ಶಿವ ಮೆಚ್ಚಿದ ಕನ್ನಪ್ಪ 1988ರಲ್ಲಿ ಬಿಡುಗಡೆಯಾದ ವಿಜಯ ನಿರ್ದೇಶನದ ಭಾರತೀಯ ಕನ್ನಡ ಭಾಷೆಯ ಚಲನಚಿತ್ರವಾಗಿದೆ. ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 1984ರ ಚೊಚ್ಚಲ ಬೆಡಾರ ಕನ್ನಪ್ಪ ಚಿತ್ರದ ಮರುನಿರ್ಮಾಣವಾಗಿದೆ. ರಾಘವೇಂದ್ರ ರಾಜ್ಕುಮಾರ್ ನಿರ್ಮಿಸಿರುವ ಈ ಚಿತ್ರವು ಶಿವನ ಮಹಾಭಕ್ತನಾಗುವ ಬೇಟೆಗಾರ ಕನ್ನಪ್ಪನ ಜೀವನವನ್ನು ಆಧರಿಸಿದೆ. ಕನ್ನಪ್ಪನ ಪಾತ್ರವನ್ನು ಬಾಲ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಪ್ರೌಢಾವಸ್ಥೆಯಲ್ಲಿ ಶಿವರಾಜ್ಕುಮಾರ್ ನಿರ್ವಹಿಸಿದ್ದಾರೆ. ಉಳಿದ ಪಾತ್ರವರ್ಗದಲ್ಲಿ ಗೀತಾ, ಸರಳಾದೇವಿ, ಸಿ.ಆರ್. ಸಿಂಹ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಶಿವನಾಗಿ ಸಂಕ್ಷಿಪ್ತ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಸಂಗೀತವನ್ನು ಟಿ.ಜಿ. ಲಿಂಗಪ್ಪ ಸಂಯೋಜಿಸಿದ್ದು, ಸಂಭಾಷಣೆ ಮತ್ತು ಸಾಹಿತ್ಯವನ್ನು ಚಿ. ಉದಯಶಂಕರ್ ರಚಿಸಿದ್ದಾರೆ. ಪ್ರಿಯ ಸ್ನೇಹಿತರೆ, ಇದು ಕೇವಲ ಒಂದು ಸಿನಿಮಾ ಮಾತ್ರವಲ್ಲ. ಇದು ಭಕ್ತಿ, ನೈಜತೆ ಮತ್ತು ಒಬ್ಬ ಕಲಾವಿದ ತನ್ನ ಪಾತ್ರಕ್ಕೆ ನೀಡಿದ ಗೌರವದ ಜೀವಂತ ಉದಾಹರಣೆಯಾಗಿದೆ. ಈ ಚಿತ್ರವನ್ನ ನೋಡುವ ಪ್ರತಿಯೊಬ್ಬರ ಹೃದಯದಲ್ಲೂ ಭಕ್ತಿ ಮೂಡುತ್ತದೆ. ಆದರೆ ಇದನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸುವವರಿಗೆ ಮಾತ್ರ ಒಂದು ವಿಚಿತ್ರ ಮತ್ತು ಆಶ್ಚರ್ಯಕರ ಸಂಗತಿ ಕಾಣಿಸುತ್ತದೆ. ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಸಾಮಾನ್ಯವಾಗಿ ಯಾವಕ್ಕೂ ಸಿನಿಮಾದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ನಾವು ಹೇಗೆ ನೋಡುತ್ತೇವೆ? ಒಟ್ಟಿಗೆ ಕುಳಿತಿರುವಂತೆ, ಪ್ರೀತಿಯಿಂದ, ದೈವಿಕವಾಗಿ, ಒಬ್ಬರಿಗೊಬ್ಬರು ಹತ್ತಿರವಾಗಿ. ಆದರೆ ಶಿವ ಮೆಚ್ಚಿದ ಕನ್ನಪ್ಪ ಚಿತ್ರದಲ್ಲಿ ಏನೋ ವಿಭಿನ್ನವಾಗಿ ಕಾಣಿಸುತ್ತದೆ. ಹೌದು, ಶಿವನಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಿಯಾಗಿ ಗೀತಾ ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಂಡಿದ್ದರೂ ಇಬ್ಬರೂ ಸ್ವಲ್ಪ ದೂರ ಕುಳಿತಿರುವಂತೆ ಕಾಣುತ್ತಾರೆ. ಬಹಳ ಜನರಿಗೆ ಮೊದಲ ಬಾರಿ ನೋಡಿದಾಗ ಇದು ಗಮನಕ್ಕೆ ಬರದೇ ಹೋಗಬಹುದು. ಆದರೆ ಸೂಕ್ಷ್ಮವಾಗಿ ನೋಡುವವರು ಯೋಚಿಸಲು ಪ್ರಾರಂಭಿಸುತ್ತಾರೆ, ಹೀಗೆ ಯಾಕೆ? ಇದು ನಿರ್ದೇಶಕರ ನಿರ್ಧಾರವಾಗಿತ್ತೆ ಅಥವಾ ದೃಶ್ಯದ ಅವಶ್ಯಕತೆಯಾಗಿತ್ತೆ? ಇಲ್ಲ ಸ್ನೇಹಿತರೆ, ಇದರ ಹಿಂದೆ ಒಂದು ರೋಚಕ ಮತ್ತು ಗೌರವಭರಿತ ನಿಜ ಘಟನೆ ಇದೆ. ಒಂದು ದಿನ ಶಿವನ ದೃಶ್ಯದ ಚಿತ್ರೀಕರಣ ನಡೆಯುತ್ತಿತ್ತು. ಶಿವನ ವೇಷಕ್ಕಾಗಿ ಒಂದು ನಾಗಾಭರಣವನ್ನು ಸಿದ್ಧಪಡಿಸಲಾಗಿತ್ತು. ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಮಾಡುವಂತೆ ಒಂದು ರಬ್ಬರ್ ಹಾವನ್ನು ತಂದಿದ್ದರು. ಆದರೆ ಅದನ್ನು ನೋಡಿದ ಕ್ಷಣದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಶಾಂತವಾಗಿ ಹೇಳಿದರು, ಇದು ನೈಜವಾಗಿ ಕಾಣುತ್ತಿಲ್ಲ. ಶಿವನ ಪಾತ್ರವನ್ನು ಮಾಡುತ್ತಿರುವಾಗ ಕೃತಕ ಹಾವನ್ನು ಬಳಸುವುದು ಈ ಪಾತ್ರದ ಘನತೆಗೆ ತಕ್ಕುದಾಗುವುದಿಲ್ಲ. ನಿಜವಾದ ಹಾವನ್ನು ತಂದುಕೊಡಿ. ಆ ಮಾತುಗಳನ್ನು ಕೇಳಿದ ಕ್ಷಣದಲ್ಲೇ ಸಂಪೂರ್ಣ ಸೆಟ್ ಬೆಚ್ಚಿಬಿದ್ದಿತು. ಯಾಕೆಂದ್ರೆ ಅದು ಸಾಮಾನ್ಯ ನಟನ ಮಾತಲ್ಲ, ತನ್ನ ಪಾತ್ರವನ್ನು ಪೂಜೆಯಂತೆ ಕಂಡ ಕಲಾವಿದನ ಮಾತು. ಕೊನೆಗೆ ಅನಿವಾರ್ಯವಾಗಿ ನಿಜವಾದ ಹಾವನ್ನೇ ತರಬೇಕಾಯಿತು. ಚಿತ್ರೀಕರಣ ಪ್ರಾರಂಭವಾಯಿತು. ಕ್ಯಾಮೆರಾ ಓಡತೊಡಗಿತು. ಸೆಟ್ನಲ್ಲಿ ಮೌನ ಆವರಿಸಿತು. ಎಲ್ಲರ ಕಣ್ಣುಗಳು ಶಿವನ ವೇಷದಲ್ಲಿದ್ದ ರಾಜ್ಕುಮಾರ್ ಅವರ ಮೇಲೆಯೇ ನೆತ್ತಗಿದ್ದವು. ಆ ನಿಜವಾದ ನಾಗವನ್ನು ಕುತ್ತಿಗೆಯಲ್ಲಿ ಧರಿಸಿಕೊಂಡು ಅವರು ಎಷ್ಟು ಧೈರ್ಯ ಮತ್ತು ಶಾಂತಿಯಿಂದ ಅಭಿನಯಿಸಿದ್ದಾರೆ ಎಂದರೆ ಅವರನ್ನು ನೋಡಿದವರಿಗೆ ಸ್ವತಃ ಪರಮೇಶ್ವರನೇ ಅವತರಿಸಿದ್ದಾನೋ ಎಂಬ ಭಾವನೆ ಮೂಡುತ್ತಿತ್ತು. ಆದರೆ ಇನ್ನೊಂದು ಕಡೆ ಗೀತಾ ಅವರಿಗೆ ಆ ನಿಜವಾದ ಹಾವಿನ ಹತ್ತಿರ ಕುಳಿತುಕೊಳ್ಳುವುದೇ ಭಯವಾಗತೊಡಗಿತ್ತು. ಯಾಕೆಂದರೆ ಆ ಹಾವು ಪದೇ ಪದೇ ಭುಸ್ ಭುಸ್ ಎಂದು ಶಬ್ದ ಮಾಡುತ್ತಿತ್ತು. ಒಮ್ಮೆ ಕಲ್ಪನೆ ಮಾಡಿ ನೋಡಿ ಸ್ನೇಹಿತರೆ, ಒಂದು ಕಡೆ ಜೀವಂತ ನಾಗ, ಇನ್ನೊಂದು ಕಡೆ ಕ್ಯಾಮೆರಾ. ಅದರ ಮಧ್ಯದಲ್ಲಿ ತನ್ನ ಭಯವನ್ನು ಮರೆಮಾಚಿ ಸಹಜವಾಗಿ ಅಭಿನಯಿಸಲು ಪ್ರಯತ್ನಿಸುತ್ತಿರುವ ಒಬ್ಬ ನಟಿ. ಅದಕ್ಕಾಗಿಯೇ ಚಿತ್ರದ ಅನೇಕ ದೃಶ್ಯಗಳಲ್ಲಿ ಪಾರ್ವತಿಯಾಗಿ ಕಾಣಿಸಿಕೊಂಡ ಗೀತಾ ಅವರು ಶಿವನಿಂದ ಸ್ವಲ್ಪ ದೂರವನ್ನು ಕಾಪಾಡಿಕೊಂಡಂತೆ ಕಾಣಿಸುತ್ತಾರೆ. ಇದನ್ನು ಕೇಳಿದಾಗ ಸ್ವಲ್ಪ ಹಾಸ್ಯಾಸ್ಪದವಾಗಿ ಅನಿಸಬಹುದು. ಆದರೆ ಅದಕ್ಕಿಂತಲೂ ಹೃದಯವನ್ನು ಹೆಚ್ಚು ಸ್ಪರ್ಶಿಸುವ ವಿಷಯ ಏನು ಗೊತ್ತೇ? ತನ್ನ ಪಾತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನೀಡಿದ ಗೌರವ. ಇಂದು ನಮ್ಮ ಬಳಿ ಗ್ರಾಫಿಕ್ಸ್, ವಿಎಫ್ಎಕ್ಸ್ ಮತ್ತು ಡಮ್ಮಿ ಪ್ರಾಪ್ಸ್ ಎಲ್ಲವೂ ಇವೆ. ಆದರೆ ಆ ಕಾಲದಲ್ಲಿ ಒಬ್ಬ ಮಹಾನ್ ನಟ ನೈಜತೆಗಾಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟರೆ ಅದು ಕೇವಲ ಅಭಿನಯವಾಗಿರಲಿಲ್ಲ, ಅದು ತಪಸ್ಸಾಗಿತ್ತು. ರಾಜ್ಕುಮಾರ್ ಅವರು ಸಾಮಾನ್ಯ ನಟರಲ್ಲ, ತಮ್ಮ ಪಾತ್ರಗಳನ್ನು ಬದುಕಿದ ದಂತಕಥೆಯ ಕಲಾವಿದರಾಗಿದ್ದರು.
ಅವರ ಕಣ್ಣಲ್ಲಿ ಭಕ್ತಿ ಇತ್ತು, ಅವರ ಮಾತುಗಳಲ್ಲಿ ವಿನಯ ಇತ್ತು, ಅವರ ಅಭಿನಯದಲ್ಲಿ ಸತ್ಯ ಇತ್ತು. ಅದರಲ್ಲಿ ಇಂದಿಗೂ ಕನ್ನಡಿಗರು ಅವರನ್ನು ಪ್ರೀತಿಯಿಂದ ಅಣ್ಣಾವ್ರು ಎಂದು ನೆನಪಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಇಂತಹ ಸಣ್ಣ ಸಣ್ಣ ಘಟನೆಗಳು ಕೇವಲ ಸಿನಿಮಾ ಕಥೆಗಳಲ್ಲ, ಅವು ಒಬ್ಬ ಕಲಾವಿದನ ನಿಜವಾದ ವ್ಯಕ್ತಿತ್ವದ ಜೀವಂತ ಉದಾಹರಣೆಗಳಾದವು. ನಿಜ ಹೇಳಬೇಕೆಂದ್ರೆ ಈ ಘಟನೆಯನ್ನು ಕೇಳಿದ ನಂತರ ಮತ್ತೆ ಶಿವ ಮೆಚ್ಚಿದ ಕನ್ನಪ್ಪ ಚಿತ್ರವನ್ನು ನೋಡಿದರೆ ಪ್ರತಿಯೊಂದು ದೃಶ್ಯವೂ ಇನ್ನಷ್ಟು ದೈವಿಕವಾಗಿ ಅನಿಸುತ್ತದೆ. ಮತ್ತಷ್ಟು ಅಪರೂಪದ, ಆಶ್ಚರ್ಯಕರ ಮತ್ತು ಹೃದಯ ಸ್ಪರ್ಶಿಸುವ ಕನ್ನಡ ಚಿತ್ರರಂಗದ ಕಥೆಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಸ್ನೇಹಿತರೆ. ನಮಸ್ಕಾರ. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family, because one good story can change one life. Your support helps us create more and life-changing videos. Thank you for being part of this journey.